ಕಮ್ ಬ್ಯಾಕ್ ಟು ಟುಡೇಸ್ ನ್ಯೂ ಬ್ಲಾಗ್ ಅನ್ಬೋದು. ಸೊ ಇವತ್ತಿನ ಬ್ಲಾಗಲ್ಲಿ ಏನು ನೋಡ್ತೀವಿ ಅಂದರೆ, ನನಗೆ ಏನು ಐಡಿಯಾ ಇಲ್ಲ ಏನು ಬ್ಲಾಗ್ ಮಾಡೋದಂತ. ಸೊ ಹೋಮ್ ಟೂರ್ ಪಾರ್ಟ್ 2 ಮಾಡೋಣ ಅಂತ ಈ ವಿಡಿಯೋನ ನಾನು ಸ್ಪಾನ್ಸರ್ ಮಾಡ್ತೀನಿ. ಸೊ ಏನು ಬ್ರೋ, ಹೊಸ ಕವರ್ ಜೊತೆ ಬರ್ಬಿಟ್ಟಿದ್ದಾರೆ. ಆದರೆ ಕವರಲ್ಲ, ಇದು ಸ್ಕಿನ್ನು. ಸೊ ಓಪೋ F27 Pro Plusಗೆ ನಾನು ಸ್ಕಿನ್ ಹಾಕ್ಬೋದಂತ ಐಡಿಯಾನೇ ಇರಲಿಲ್ಲ ನನಗೆ. ಯಾಕಂದರೆ ಇವತ್ತು ಒಂದು ಶಾಪ್ಗೆ ಹೋಗಿದ್ದೆ ಟ್ಯಾಂಪರ್ ಹಾಕಿಸ್ಬೇಕಂತ. ಸೊ ಮೇನಾಗಿ ನಾನು ಟ್ಯಾಂಪರ್ಗೆ ಹೋಗಿದ್ದೆ, ನಾನು ಇದಕ್ಕೆ ಹೋಗೇ ಇಲ್ಲ, ಟ್ಯಾಂಪರ್ಗೆ ಹೋಗಿದ್ದು ನಾನು. ಸೊ ಮತ್ತೆ ಯಾಕೆ ಬ್ರೋ ಸ್ಕಿನ್ನಿಗೆ ನಿಮಗೆ ಎಫೆಕ್ಟ್ ಆಯ್ತಂದರೆ, ಸ್ಕಿನ್ನಿಗೆ ನನಗೆ ಏನು ಗೊತ್ತಾ, ಮೇಯ್ನು ಸ್ಕಿನ್ನಲ್ಲಿ ನನಗೆ ಸ್ಕಿನ್ ಇಷ್ಟನೇ. ಅದರಲ್ಲೂ ಈ ಥರ ಫ್ಯಾನ್ಸಿ ಟೈಪ್ ಸ್ಕಿನ್ನು, ಇಲ್ಲಾಂದರೆ ಕಾಮನ್ನು, ಒಂಥರ ನಾರ್ಮಲ್ಲು, ಆ ಥರ ಇಷ್ಟ ನನಗೆ. ಈ ಥರ ಆ್ಯನಿಮೆ ಆ ಥರ ಎಲ್ಲ ನನಗೆ ಇಷ್ಟ. ಆ್ಯನಿಮೆ ನಾನು ನೋಡೋದೇ ಇಲ್ಲ. ನಾನು ನೋಡೋದು ಬರೀ ಒಂದು ನರುಟೋ ಇವಾಗ ಸ್ಟಾರ್ಟ್ ಆಗಿದ್ದೀನಿ ನಾನು. ಸೊ ನರುಟೋ ಒಂದು ಫಾಲೋ ಮಾಡ್ತೀನಿ ನಾನು. ಫಾಲೋ ಅಲ್ಲ, ನೋಡೋಲ್ಲ ನಾನು ನರುಟೋ, ನೋಡೋದೇ ಇಲ್ಲ. ವಾಲ್ಪೇಪರ್ಸ್ ಮಾತ್ರ ಹುಡುಕ್ತಿರ್ತೀನಿ ಅಷ್ಟೇ. ಮತ್ತು ಒಂದು ಮಾರ್ವಲಲ್ಲಿ ಅವೆಂಜರ್ಸು ಮತ್ತು ಕಾರ್ಟೂನ್ಸಲ್ಲಿ ಬಂದಿರೋದೆ ನನಗೆ ಪೋಕಿಮಾನ್. ಯಾಕಂದರೆ ಪೋಕಿಮಾನ್ ನನ್ನ ಇಮ್ಯಾಜಿನೇಷನ್ಗೆ ಅದೊಂದು ಜಪಾನೀಸ್ ಸೀರೀಸ್, ಅದು ಜಪಾನೀಸ್ ಸೀರೀಸ್ರಿಂದ. ಸೊ ಇದು ಒಂದು. ಸೊ ಬ್ಯಾಕ್ ಟು ದ ವಿಡಿಯೋ ಅಂತ ಹೇಳ್ತಾ, ಈ ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಗೈಸ್. ಸೊ ಇವಾಗ ನಾವು ಫಸ್ಟ್ ಸ್ಟಾರ್ಟಿಂಗು ಇದರಿಂದ ಮಾಡೋಣ. ಇದು ಹೋಮ್ ಟೂರ್ ಪಾರ್ಟ್ 2ದು. ಹೋಮ್ ಟೂರ್ ಪಾರ್ಟ್ 2ದು ಕಂಟಿನ್ಯೂಷನ್ ಇರುತ್ತೆ. ಸೊ ಕಂಟಿನ್ಯೂಷನ್ ಅಂದರೆ ಬಿಟ್ಟು ಎಡಿಟ್ ಎಲ್ಲ ಮಾಡಬೇಕಾಗಿದೆಯಲ್ಲ, ಸೊ ಅದಕ್ಕೋಸ್ಕರ ಎಲ್ಲ ಮಾಡ್ತಿದ್ದೀನಿ. ಸೊ ಫಸ್ಟು ಇಲ್ಲಿ ಬಂದಿದ್ದ ತಕ್ಷಣ ನಮ್ಮದು ಟೆರೆಸ್ ವ್ಲಾಗ್ ನೋಡಿರ್ತೀರಲ್ಲ, ಅದರದ್ದು ಮೇಲೆ ಹೋಗೋ ವ್ಲಾಗ್, ಮೇಲೆ ಟೆರೆಸ್ ಸ್ಟೆಪ್ಸ್ ಇದು, ಮತ್ತು ಕೆಳಗಡೆ ಮನೆ ವ್ಲಾಗ್. ಮತ್ತು ನೆಕ್ಸ್ಟು ಇಲ್ಲಿಂದ ಬಂದರೆ ಇದು ಒಂದು ವರಾಂಡ ಟೈಪು. ಕೆಳಗಡೆ ಒಂದು ವರಾಂಡ ಇದೆ, ಇಲ್ಲೊಂದು ವರಾಂಡ ಇದೆ. ಸೊ ಇದೊಂದು ವರಾಂಡ ಟೈಪು. ಸೊ ಅದರಲ್ಲಿ ಫಸ್ಟು ವರಾಂಡ ಇದು, ಫಸ್ಟು ವರಾಂಡ ಇದು. ನೆಕ್ಸ್ಟು ಹಂಗೆ ಇಲ್ಲಿ ಬಂದರೆ ಇದೊಂದು ಕೇಜ್, ಯಾಕಂದರೆ ಅದು ಡಸ್ಟು ಏನಾದರೂ ಬರ್ಕೊಡ್ದಂತ ಇದೊಂದು ಕೇಜು. ಮತ್ತು ಹಂಗೆ ಹಿಂಗೆ ಬಂದರೆ ಡೋರಲ್ಲಿ ಮಸ್ಕಿಟೋ ಮ್ಯಾಟ್ ಯಾಕೆ ಹಾಕಿದ್ದೀವಿ ಅಂದರೆ, ಇವಾಗ ನಾವು ಹಿಂಗೆ ಡೋರ್ ತೆಗೆದಿಟ್ಟಿದ್ರು ಇಲ್ಲಿ ಮಸ್ಕಿಟೋಸ್ ಬರೋಲ್ಲ. ಹಂಗೆ ಇಲ್ಲಿ ಬಂದರೆ ವೇ ಟು ಇನ್. ಸೊ ವೇ ಟು ಇನ್ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ವೇಯಿಂದ ಏನು ಬರೋಕ್ಕೆ ವೆಲ್ಕಮ್ ಅಂತ ಹೇಳ್ತಾರಲ್ಲ. ಸೊ ಇದು ಬಂದ್ಬಿಟ್ಟು ವುಡ್ ಫಿನಿಶ್. ಇದು ನಾವು ಮೇಯ್ನಾಗಿ ಮಾಡಿರಲಿಲ್ಲ, ನಾವು ಇದು ಕಟ್ಟಿರೋ ಮನೇನ ತೊಗೊಂಡಿರೋದು. ನಾವು ಕಟ್ಟಿರೋ ಮನೇನ ಎಕ್ಸ್ಪ್ಲೋರ್ ಮಾಡಿರೋದು. ಸೊ ಕಟ್ಟಿರೋ ಮನೆಯಲ್ಲಿ ಇದಿತ್ತು. ಇದು ಏನಕ್ಕಂದರೆ ನಾವು ಯೂಸ್ ಮಾಡ್ತಿರೋದು, ಸೊ ಈ ಥರ ಕೀಸು ಆ ಥರ ಎಲ್ಲ ಹೋಲ್ಡ್ ಮಾಡೋಕ್ಕೆ. ಹಂಗೆ ಇಲ್ಲಿ ನೋಡಿದ್ರೆ ಒಂದು ಮಿರರು, ಒಂದು ಡೋರು, ಅದೇ ಇರೋದು. ಎಲ್ಲ ಮನೇಲಿ ಡೋರ್ ಇರುತ್ತೆ. ಮತ್ತು ಹಂಗೆ ಬಂದರೆ ಒಂದು ದೇವ್ರ ಮನೆ ಹೆಂಗೆ ನಾವು ಮಾಡಿದ್ದೀವಿ ಅಂದರೆ, ನಮಗೆ ಆ್ಯಂಗಲು ಹಿಂಗೆ ತೋರಿಸ್ತೀನಿ. ಸೊ ದೇವ್ರ ಮನೆ ಹೆಂಗೆ ಮಾಡಿದ್ದೀವಿ ಅಂದರೆ, ಇದೆ ವುಡ್ ಫಿನಿಷಲ್ಲಿ. ನಾನು ಫಸ್ಟ್ ಈ ಮನೆಗೆ ಬಂದಾಗ ನಾನು ಲಿಫ್ಟ್ ಮಾಡ್ತಾರೆ ಅಂದ್ಕೊಂಡು ಇಲ್ಲಿ ನಿಂತ್ಕೊಂಡು ಆಟಾಡ್ತಿದ್ದೆ ನಾನು. ಸೊ ಹೋಮ್ ಟೂರಲ್ಲಿ ಮೇಯ್ನಾಗಿ ನನಗೆ ಇಷ್ಟ ಆಗಿದ್ದು ಇದು, ಈ ಪೋರ್ಷನ್ ನಂಗೆ ತುಂಬ ಇಷ್ಟ ಆಗಿದೆ. ಯಾಕಂದರೆ ತುಂಬ ಕ್ಲಾಸಿಕ್ಕಾಗಿ ಮಾಡಿದಿದೆ, ಹೈ ಪ್ರೀಮಿಯರಾಗಿ ಮಾಡಿದೆ, ಲೋ ಬಜೆಟಲ್ಲಿ ಮೀಡಿಯಮಲ್ಲಿ ಮಾಡಿದ್ದಾರೆ. ಯಾಕಂದರೆ ಇವಾಗ ಇಲ್ಲೆಲ್ಲ ವುಡ್ ಥರ ಬರ್ತಿದೆಯಲ್ಲ, ಇದು ವುಡ್ ಫಿನಿಶು. ಸೊ ಇದು ಬಂದ್ಬಿಟ್ಟು, ಈ ವಾಲ್ ಬಂದ್ಬಿಟ್ಟು ಇದಿಲ್ವಾ, ಇದು ಮೇನ್ ವಾಲ್ ಬಂದ್ಬಿಟ್ಟು ಫಸ್ಟು ವೈಟ್ ಇತ್ತು. ಸೊ ವೈಟ್ ಆದಮೇಲೆ ಗ್ರೀನ್ ಚೇಂಜ್ ಮಾಡಿಸಿದ್ವಿ, ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಮಾಡಿಸಿದ್ದು. ಆಮೇಲೆ ಫಸ್ಟ್ ಇದಕ್ಕೆ ಬರೋಣ. ಸೊ ಇದಕ್ಕೇನೆಂದರೆ, ಇಲ್ಲೆಲ್ಲ ಫುಲ್ ವುಡ್ ಫಿನಿಶ್ ಆಗಿದೆ. ಮತ್ತು ಇಲ್ಲಿದೆ ನೋಡಿ, ಇದು ಗ್ಲಾಸ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ಒಂದು ಕಾಮನ್ ದೇವ್ರ ಮನೆ ವಿತ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಟ್. ಇಲ್ಲಿ ಕರೆಂಟ್ ಇಲ್ವಾ, 1 2 3 ಹಿಂಗೆ ಬೇಕಂದರೆ ಹಿಂಗೆ, ಇಲ್ಲಾಂದರೆ ಆಫ್ ಮಾಡಿದ್ರೆ ಕಲರ್ ಉರಿಯುತ್ತಿಲ್ಲ.
ಕಲರ್ ಸೊ ಈ ಥರ ಒಂದಿದೆ. ಸೊ ವೆಯ್ಟ್ ಅ ಸೆಕೆಂಡ್. 5 minutes later. ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಿತ್ತು, ಸೊ ಅದಕ್ಕೆ ಸ್ಟಾಪ್ ಮಾಡಿದೆ. ಸೊ ಇದು ದೇವ್ರ ಮನೆ ಆಯಿತಾ. ನೆಕ್ಸ್ಟ್ ದೇವ್ರ ಮನೆಯಿಂದ ನಾನು ಇಲ್ಲಿಂದ ತೋರಿಸ್ತೀನಿ. ದೇವ್ರ ಮನೆಯಿಂದ ಬಂದರೆ ಇದು ಹಾಲ್. ಸೊ ಹಾಲಲ್ಲಿ ನನಗೆ ಮೇಯ್ನ್ ಇಷ್ಟ ಆಗಿದೆ ಅಂದರೆ ಇದು ಈ ಸೆಟಪ್. ಸೊ ಈ ಸೆಟಪ್ ಬಂದ್ಬಿಟ್ಟು ಹೆಂಗಂದರೆ ಇದೆಲ್ಲ ಅರೇಂಜ್ಮೆಂಟ್ಸ್, ಫೋಟೋಸ್ ಅದೆಲ್ಲ ಇದೆ ನೋಡಿ, ಅದೆಲ್ಲ ಅರೇಂಜ್ಮೆಂಟು. ಮತ್ತು ನನಗಿಷ್ಟ ಆಗಿದ್ದು ಸೋಫಾ ಅದು. ಸೊ ಇಲ್ಲಿಂದ ಒಂದು ಎನ್ಲೈನ್ ಸೋಫಾ ಇದೆ ನೋಡಿ, ಇದು ನಮ್ಮ ಹಳೆ ಮನೇಲಿ ಇದ್ದಾಗ ತೊಗೊಂಡಿದ್ದು. ಸೊ ಅದೆಲ್ಲ ಗಮನಿಸ್ಬೇಡಿ, ಅದು ನಾನು ಬ್ಲರ್ ಮಾಡ್ತೀನಿ ಅದನ್ನು. ಆಮೇಲೆ ಕಿಚನ್ ಕಡೆ ಹೋಗೋಕ್ಕಿಂತ ಮುಂಚೆ ನೆಕ್ಸ್ಟು ತೋರಿಸ್ಬೇಕಾಗಿರೋದು ನಮಗೆ ಟಿ ವಿ ಯೂನಿಟ್. ಸೊ ಟಿ ವಿ ಯೂನಿಟ್ಟು ಮೇಯ್ನಾಗಿ ಅಲ್ಲಿ ಮೇಲಿರೋದು ಮತ್ತು ಕೆಳಗಡೆ ಇರೋದು. ಸೊ ನನಗೆ ಇದು ಅರೇಂಜ್ಮೆಂಟ್ಸ್ ಇಷ್ಟ ಆಗಿಲ್ಲ. ಸೊ ಫಸ್ಟ್ ಏನು ಮಾಡಿಬಿಟ್ಟಿದ್ರು ಅಂದರೆ, ಫಸ್ಟು ಬಂದ್ಬಿಟ್ಟು ಇಲ್ಲಿ ವಯರ್ಸ್ ಕಾಣಿಸ್ತಿದೆಯಲ್ಲ ಕೆಳಗಡೆ, ಇಲ್ಲಿ ವಯರ್ಸ್ ಬಂದ್ಬಿಟ್ಟು ಫುಲ್ಲು ಒಂಥರ ಕ್ಲಮ್ಸಿ ಆಗಿತ್ತು. ಇಲ್ಲಿ ಫುಲ್ಲು ಅಲ್ಲಲ್ಲೇ ಎಲ್ಲ ಒಂಥರ ಇತ್ತು. ಆಮೇಲೆ ನಾವೇ ಒಂದು ಹೋಲ್ ಮಾಡಿ ಯಾರನ್ನ ಕರೆಸ್ಬಿಟ್ಟು ಹೋಲ್ ಮಾಡಿಸಿ ಅದರಲ್ಲಿ ಇದು ಮಾಡಿದ್ದೇನೆ ಇದು. ಸೊ ನೆಕ್ಸ್ಟು ಟಿ ವಿ ಯೂನಿಟ್ ಆದಮೇಲೆ ಹಂಗೆ ಸೇಮ್ ಇಲ್ಲೊಂದು ಲೈಟ್ ಇದೆ. ಸೊ ಲೈಟಿಂಗ್ಸೇ ನಮ್ಮ ಮನೇಲಿ ಜಾಸ್ತಿ ಗೈಸ್. ಅದು ಲೈಟಿಂಗ್ಸು ಒಂದು ಸಪ್ರೇಟ್ ವಿಡಿಯೋ ಬರುತ್ತೆ. ಸೊ ಇವತ್ತಿನ ತನಕ ಬರೀ ಹೋಮ್ ಟೂರಲ್ಲಿ ನಮ್ಮ ಮನೆ ಮಾಡೇ ಇಲ್ಲ. ಮೇಯ್ನಾಗಿ ನಾವು ಹೋಮ್ ಟೂರ್ ಮನೆ ಮಾಡೇ ಇಲ್ಲ. ಕೆಳಗಡೆ ಮನೆ ಒಂದು ಸತಿ ಮಾಡಿದೆ, ಬಿಟ್ಟಾಯಿತು. ನೆಕ್ಸ್ಟು ಬಂದ್ಬಿಟ್ಟು ಕಿಚನ್ನು. ಸೊ ಇಲ್ಲೂ ಇರೋದು ನಾನು ಎಡಿಟಿಂಗಲ್ಲಿ ಬ್ಲರ್ ಮಾಡ್ತೀನಿ, ಸದ್ಯಕ್ಕೆ ನಾನು ಮಾಡಲ್ಲ, ಯಾಕಂದರೆ ಮಾಡಂತಡಿ. ಸೊ ಇದು ಕಿಚನ್ ಐಟಮ್ಸ್. ಸೊ ಕಿಚನಲ್ಲಿ ಇದೆಲ್ಲ ಇದೆ ಅಂಥದ್ದು ಇದೇನೆ. ಸೊ ಕಿಚನಲ್ಲಿ ಫಸ್ಟು ಬಂದಾಗ ನನಗೆ ಇಷ್ಟ ಆಗಿದ್ದು ಡೋರ್ ಕಾಣಿಸ್ತಿದೆ ನೋಡಿ. ಅದರಿಂದ ಏನಿದೆ ಅಂದರೆ, ಅಫ್ಕೋರ್ಸ್ ಗೊತ್ತಿರುತ್ತೆ, ಒಂದು ಬಾಲ್ಕನಿ, ಒಂದು ಲಿವಿಂಗ್ ಪ್ಲೇಸು ಮತ್ತು ಬಾಲ್ಕನಿ, ಮತ್ತು ಒಂದು ಇದು ಅದೇನಂತಾರೆ ಅಂತ ಏನೋ ಅಂತಾರಲ್ಲ, ಅದು ನನಗೆ ಮರ್ತೋಗುತ್ತೆ ಗೈಸ್, ವಾಷಿಂಗ್ ಮಿಷಿನ್ ಇರುವಂಥ ಅದೊಂದು ಜಾಗ. ಮತ್ತು ಇನ್ನೊಂದೇನೆಂದರೆ, ಇದರಲ್ಲಿ ನನಗೆ ಇಷ್ಟ ಆಗದಿಲ್ದಿರೋದಂದರೆ ಈ ಕಬೋರ್ಡ್ಸ್. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಎಷ್ಟು ಶಾರ್ಪ್ ಇದೆ ಅಂತ. ನನ್ನ ಕೈ ಒಂದು ಸತಿ ಇಲ್ಲಿ ಕಟ್ಟಾಗಿತ್ತು, ಹಿಂಗೆ ಇಕ್ಕೋಗ್ಬಿಟ್ಟು ಇದು ಫುಲ್ಲು ಶಾರ್ಪ್ ಇದೆ ಗೈಸ್. ಇದು ಕ್ಲಮ್ಸಿ ಆಗಿದೆ. ಮತ್ತು ಇಲ್ಲೂ ನೋಡ್ಬೋದು, ಇದರಲ್ಲೂ ಒಂದು ಮಿಸ್ಟೇಕ್ ಇದೆ ನಮಗೆ. ಹಿಂಗೆ ತೆಗಿಬೇಕಾದ್ರೆ ಹಿಂಗೆ ಸಡನ್ನಾಗಿ ಇದೂ ಅಷ್ಟೇ, ಹಿಂಗೆ ಮೇಲೆ ಎತ್ತಬೇಕಾದ್ರೆ ಹಿಂಗೆ ಇಟ್ಕೊಳಕ್ಕೆ ಏಕಾಗಲ್ಲ. ಸೊ ಅದು ಒಂದಿದೆ, ಅದಕ್ಕೆ ಏನಾದ್ರು ಮಾಡೋಣ ಅಂತ ಸೊಲ್ಯೂಷನ್ ಇದ್ದರೆ ಹೇಳಿ. ಮತ್ತು ಈ ಕಡೆ ಬಂದ್ಬಿಟ್ಟು ಒಂದು ಡೈನಿಂಗ್ ಟೇಬಲಲ್ಲಿ ಏನೇನು ಇರಬೇಕು ಎಲ್ಲ ಇದೆ. ಮತ್ತು ಒಂದು ಫ್ರಿಜ್ಜು, ಅದು ಅಲ್ಲಿ ಅದೊಂದು ಜನ್ರೇಟರು ಅದೆಲ್ಲ ಇದೆ. ಮತ್ತು ಒಂದು ಫ್ಯಾನು ಮೇಲದೆ ಪ್ಲೇಸು. ಮತ್ತು ಇಲ್ಲಿಗೆ ಬಂದರೆ ಇದು ವಾಷಿಂಗ್ ಮಿಷಿನ್ ಇಡೋದು, ಅದ್ರ ಮೇಲಿದು. ಸೊ ನಿಮಿಷ, ವಾಷಿಂಗ್ ಮಿಷಿನ್ನು ರಾತ್ರಿ ಇಲ್ಲಿ ಅದೊಂದು ಅಲ್ಲೊಂದು ಸಿಂಕ್ ಇದೆ. ಸೊ ಇದೆಲ್ಲ ಆದಮೇಲೆ ಸೊ ಕಿಚನಲ್ಲಿ ಏನೇನು ಇರಬೇಕೋ ಎಲ್ಲ ಇದೆ. ಮತ್ತು ನೆಕ್ಸ್ಟ್ ಬೆಡ್ರೂಮಲ್ಲಿಬ್ಬರು ಅಂದರೆ, ಸೊ ಬೆಡ್ರೂಮು ತೋರಿಸ್ತೀನಿ. ಅದು ಬೆಡ್ರೂಮಲ್ಲಿ ಫುಲ್ ಕವರ್ ಮಾಡೋಕ್ಕಾಗಲ್ಲ, ಅರ್ಧ ನಮ್ಮ ಬೆಡ್ರೂಮಲ್ಲಿ ಫುಲ್ ಮಾಡ್ತಾರೆ, ಅಪ್ಪ ಅಮ್ಮ ಬೆಡ್ರೂಮಲ್ಲಿ ಮಾಡೋಕ್ಕಾಗಲ್ಲ. ಅದು ಸೆಕೆಂಡ್ ವೀಡಿಯೋಗೆ ಬರೋಲ್ಲ, ಎಲ್ಲ ಒಂದೇ ಕಂಪ್ಲೀಟ್ ಮಾಡುತ್ತೆ. ಇಲ್ಲೆಲ್ಲ ಒಂಚೂರು ನೀಟಾಗಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ನಿಮ್ಗೆ ತೋರಿಸ್ತೀನಿ, ಅದೆಲ್ಲ ಎಡಿಟಿಂಗಲ್ಲಿ ಮಾಡ್ಕೊತೀನಿ ನಾನು. ನೆಕ್ಸ್ಟು ಬಂದರೆ ನಮ್ಮ ಬೆಡ್ರೂಮ್. ಮೋಸ್ಟ್ ಆಫ್ ದ ವೀಡಿಯೋಸ್ ನೀವು ನೋಡಿರ್ತೀರ, ಹಂಗಾದ್ರೆ ಫೋನ್ ರಿವ್ಯೂ ಆಗಿರ್ಬೋದು, ಮತ್ತು ಕ್ಯಾಮ್ರಾ ರಿವ್ಯೂ ಆಗಿರ್ಬೋದು, ಮತ್ತು ಇನ್ನೂ ಎಷ್ಟೊಂದು ನೋಡಿರ್ತೀರ, ಅದೆಲ್ಲ ಇಲ್ಲೇ ಶೂಟ್ ಮಾಡಿದ್ದು ನಾವು. ಸೊ ಇದು ನಾವು ಮೇಯ್ನ್ಲಿ ನಾನು ಯಾಕೆ ಸೆಲೆಕ್ಟ್ ಮಾಡಿದೆ ಅಂದರೆ, ಇದು ಬ್ಯಾಕ್ಗ್ರೌಂಡ್ಗೆ ಈ ಪಿಂಕ್ ಬ್ಯಾಕ್ಗ್ರೌಂಡು ವೀಡಿಯೋಗೆ ಸೆಟ್ ಆಗುತ್ತೆ ಅಂತ ಅದೊಂದು. ಮತ್ತು ನೆಕ್ಸ್ಟ್ ಈ ಇದರಲ್ಲಿ ಒಂದು ಒಂದು ಬೆಡ್ಡು, ಅಲ್ಲೊಂದು ಟೇಬಲ್, ಸ್ಟಡಿ ಟೇಬಲು, ಫೋಟೋಸು ಅದು ಇದು. ಮತ್ತು ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಇದು ಅವಾಗವಾಗ ನೋಡ್ರಿ ಲಾಕ್ ಇಲ್ಲ, ಲಾಕ್ ಒಂದೊಂದು ಸತಿ ಕಟ್ಟಾಗ್ತಿರುತ್ತೆ ಹಂಗೆ. ಸೊ ಇದೊಂದು ಸ್ಲೈಡಿಂಗ್ ಡೋರು, ಮತ್ತು ಒಂದು ಕಾಮನ್ ಮಿರರ್, ಒಂದು ಮೂತಿ ಕಾಣಿಸ್ತಿದೆ, ಕಾಮನ್ ಮಿರರು. ಹಂಗೆ ಎಲ್ಲದಕ್ಕೂ ಹಂಗೆ. ನೆಕ್ಸ್ಟ್ ಅಪ್ಪ ಅಮ್ಮ ರೂಮ್ಗೆ ಹೋಗೋಣ. ಅಪ್ಪ ಅಮ್ಮ ರೂಮ್ಗೆ ಹೋದ್ರೇ
ಹಾಂ ಇನ್ನೂ ತರಿಸ್ಬೇಕು. ಸೊ ಇಲ್ಲೊಂದು ಬಾತ್ರೂಮ್ ಇದೆ. ಸೊ ಇದು ಅಟ್ಯಾಚ್ ಅಲ್ಲ, ಇದು ನಾರ್ಮಲ್ಲು, ಅಟ್ಯಾಚ್ ಅಲ್ಲ. ಅಟ್ಯಾಚು ಅಲ್ಲಿದೆ ಅದು ಬಾತ್ರೂಮು. ಸೊ ಇದು ಕಂಬೈನ್ಡ್ ಬಾತ್ರೂಮ್ ಅಲ್ಲ, ಇದು ನಾರ್ಮಲ್ ಬಾತ್ರೂಮೇನೆ. ಸೊ ಇದಾಯ್ತಾ. ನೆಕ್ಸ್ಟು ಅಪ್ಪ ಅಮ್ಮ ರೂಮ್ಗೆ ಬರೋಣ. ಅದನ್ನೂ ಒಂಚೂರು ನೀಟಾಗಿಲ್ಲ. ಯಾವುದನ್ನು ನಮ್ಮ ಮನೇಲಿ ನೀಟಾಗಿಲ್ಲ. ನೀಟಾಗಿ ಇಟ್ಕೊಂಡು ತೆಗಿಬೇಕು ಅಂತಾರೆ ಪ್ಲ್ಯಾನು, ಆದರೆ ಇದಿಲ್ಲ. ಫಸ್ಟು ಇಲ್ಲಿ. ಸೊ ಇದು ಬಂದ್ಬಿಟ್ಟು ವಾಲ್ಪೇಪರ್. ನಾವು ಫಸ್ಟು ನಾನು 9th 10th ಇರಬೇಕಾದ್ರೆ ಎಲ್ಲ ಅಲ್ಲಿಲ್ವ ಆ ಗೋಡೆನೇ ನಮ್ಮ ಡ್ರಾಯಿಂಗ್ ಸ್ಪಾಟ್ ಆಗಿರ್ತಿತ್ತು. ಡ್ರಾಯಿಂಗ್ ಸ್ಪಾಟ್ ಅಂದರೆ ಇದು ಚಾಕಲ್ಲಿ ಗಿಚ್ಚೋದು, ಅದೇ ನಮ್ಮ ಬೋರ್ಡ್ ಆಗಿರ್ತಿತ್ತು. ಅದು ಇದೆಲ್ಲ ಫುಲ್ಲು ಇದೇನು ವುಡ್ ವರ್ಕಿಂಗೇನೆ, ಮೇಲೂ ವುಡ್ಡು ಇಲ್ಲೂ ವುಡ್ಡು. ಇದು ಮಾತ್ರ ಡಿಫ್ರೆಂಟ್, ಅಲ್ಲಿ ರೈನ್ಬೋ ಕಲರ್ ಕಾಣಿಸ್ತಿಲ್ಲ ಹಂಗೆ. ಸೊ ಮತ್ತು ತಿರ್ಗಾ ಒಂದು ಅಟ್ಯಾಚ್ ಬಾತ್ರೂಮು ವಿತ್ ಒಂದು ಇದು ಶೆಲ್ಫ್ ಕಮೋಡ್ ಅದೆಲ್ಲ ಬರುತ್ತಲ್ಲ. ಸೊ ಅದು ಅಷ್ಟೇ, ಬೇರೆ ಏನಿಲ್ಲ ಗೈಸ್ ಇದರಲ್ಲಿ. ಸೊ ಇಲ್ಲೊಂದು ಮಿರರ್ ಮತ್ತು ಎಲ್ಲದಕ್ಕೂ ಇರೋ ಥರ ಇದು. ಸೊ ಈ ಮನೆಯಲ್ಲಿರೋ ಇಷ್ಟೇ. ಇನ್ನು ನಾವು ಫ್ಯೂಚರಲ್ಲಿ ಏನಾದ್ರು ಮನೆ ಕಟ್ತೀವಿ ಅಂದರೆ ಅದ್ರದ್ದು ಅಪ್ಡೇಟ್ ಮಾಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ.